Hi students, in the previous class you have learnt the SN1 mechanism of conversion of tertiary butyl bromide into tertiary butyl alcohol. So ಇದರಲ್ಲಿ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವ ತರ ಆಗಿತ್ತು ಅಂದ್ರೆ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ನಲ್ಲಿ ಸ್ಲೋ ಆಗಿ ಅಯನೈಸ್ ಆಗಿ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಮತ್ತು ಬ್ರೋಮೈಡ್ ಅಯಾನ್ ಆಗಿ ಅಯನೈಸ್ ಆಗಿತ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ OH ಮೈನಸ್ ಅಂದ್ರೆ ನ್ಯೂಕ್ಲಿಯೋಫೈಲ್ OH ಮೈನಸ್ ಆಫ್ KOH ಈ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್ಗೆ ಫಾಸ್ಟ್ ಆಗಿ ಅಂದ್ರೆ ಕ್ವಿಕ್ ಆಗಿ ಅಟ್ಯಾಕ್ ಆಗಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನಮಗೆ ಬಂದಿತ್ತು. ಈ ರಿಯಾಕ್ಷನ್ ಅಲ್ಲಿ ಅತ್ಯಂತ ಸ್ಲೋ ಆಗಿ ನಡೆದಂತ ಸ್ಟೆಪ್ ಫಸ್ಟ್ ಸ್ಟೆಪ್ ಅಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಮತ್ತು ಬ್ರೋಮೈಡ್ ಅಯಾನ್ ಆಗಿ ಏನ್ ಸ್ಪ್ಲಿಟ್ ಆಗಿತ್ತು ಅಂದ್ರೆ ಏನ್ ಅಯಾನೈಸ್ ಆಗಿತ್ತು ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿನಲ್ಲಿ ಅದು ತುಂಬಾನೇ ಸ್ಲೋ ಸ್ಟೆಪ್. ಹಾಗಾಗಿ ಅದನ್ನ ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಸ್ಟೆಪ್ ಅಲ್ಲಿ ರಿಯಾಕ್ಷನ್ ರೇಟು ಕೇವಲ ಒಂದೇ ಒಂದು ರಿಯಾಕ್ಟೆಂಟ್ ಓನ್ಲಿ ಒನ್ ಟೈಪ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ನ ಮೋಲಾರ್ ಕಾನ್ಸಂಟ್ರೇಷನ್ ನ ಮೇಲೆ ಆ ರೇಟು ಡಿಪೆಂಡ್ ಆಗಿತ್ತು. ಆದ್ರಿಂದ ಅದನ್ನ SN1 ರಿಯಾಕ್ಷನ್ ಅಂತ ನಾವು ಕರೆದಿದ್ವಿ. ಅಂದ್ರೆ ಈ ಮೊದಲನೇ ಸ್ಟೆಪ್ ಅಲ್ಲಿ ನೀವು ನೋಡ್ಕೊಳ್ಳಿ, ಇದು ಸ್ಲೋ ಆಗಿ ಯಾವ ಸ್ಟೆಪ್ ನಡೆದಿದೆ ಅದರ ಎಡಭಾಗದಲ್ಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನಿದೆ ಕೇವಲ ಒಂದೇ ಒಂದು ಟೈಪ್ ಇದೆ, ಅದೇ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಕೇವಲ ಇದರ ಮೋಲಾರ್ ಕಾನ್ಸಂಟ್ರೇಷನ್ ನ ಮೇಲೆ ಮಾತ್ರ ರಿಯಾಕ್ಷನ್ ರೇಟ್ ಡಿಪೆಂಡ್ ಆಗಿತ್ತು. ಅಂದ್ರೆ ಓನ್ಲಿ ಒನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ನ ಮಾತ್ರ ಈ ರಿಯಾಕ್ಷನ್ ಅಲ್ಲಿ ಅಂದ್ರೆ ಅದು ಸ್ಲೋ ಸ್ಟೆಪ್ ಅಲ್ಲಿ ಇರ್ತಕ್ಕಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲೇ ಒಂದು, ಅದೇ ಅಯನೈಸ್ ಆಗಿದ್ದು. ಆದ್ರಿಂದ ನಾವು ಇದನ್ನ ಏನಂತ ಕರೆದ್ವಿ, SN1 ಮೆಕ್ಯಾನಿಸಮ್ ಅಂತ ನಾವು ಕರೆದ್ವಿ. ಯಾಕಂದ್ರೆ ಒಂದೇ ಒಂದು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮಾತ್ರ ಆ ಸ್ಲೋ ಸ್ಟೆಪ್ ಅಲ್ಲಿ ಭಾಗವಹಿಸಿದ್ದು, ಅನಂತರ ಅಯನೈಸ್ ಆಗಿತ್ತು. ಆದ್ರೆ SN2 ನಲ್ಲಿ ಹಾಗಾದ್ರೆ SN1 ನಲ್ಲಿ ನಮಗೆ ಅರ್ಥ ಆಯ್ತು. SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ರಿಯಾಕ್ಷನಿನ ರೇಟು ಕೇವಲ ಒಂದೇ ಒಂದು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ನ ಮೋಲಾರ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಾಗಾದ್ರೆ SN2 ಅಂತಂದ್ರೆ ಏನು, 2 ಅಂದ್ರೆ ಏನು ಅಂದ್ರೆ ಅಲ್ಲಿ ರೇಟು ಎರಡು ಟೈಪ್ ಆಫ್ ಟೂ ಟೈಪ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನ ಮೋಲಾರ್ ಕಾನ್ಸಂಟ್ರೇಷನ್ ನ ಮೇಲೆ ರೇಟು ಡಿಪೆಂಡ್ ಆಗಿರಬೇಕು. ಹಾಗಿದ್ರೆ ಮಾತ್ರ ಅದನ್ನ SN2 ಅಂತ ನಾವು ಕರಿತೀವಿ. ಹಾಗಾದ್ರೆ ಆ SN2 ರಿಯಾಕ್ಷನ್ ಯಾವ ರೀತಿ ಆಗ್ತದೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವೀಗ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಐ ಟುಕ್ ದ ಮೀಥೈಲ್ ಕ್ಲೋರೈಡ್. ಆ ಮೀಥೈಲ್ ಕ್ಲೋರೈಡ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ, ನೀವು ಮೀಥೈಲ್ ಬ್ರೋಮೈಡ್ ಆದ್ರೂ ನೀವು ತೆಗೆದುಕೋಬಹುದು. ಅದನ್ನ ನಾನು ಮೀಥೈಲ್ ಆಲ್ಕೋಹಾಲ್ ಆಗಿ ನಾನು ಕನ್ವರ್ಟ್ ಮಾಡಿದ್ದೀನಿ. ಈಗ ನಿಮಗೆ ಡೌಟ್ ಬರಬಹುದು, ಸರ್ ಇಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅನ್ನ ತೆಗೆದುಕೊಂಡ್ರಿ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಅದನ್ನೇ ಯಾಕೆ ಸರ್ ಇಲ್ಲಿ SN2 ಮಾಡಬೇಕಾದ್ರೆ ನೀವು ತಗೋಬಾರ್ದು ಅಂತ ನಿಮಗೆ ಡೌಟ್ ಬರಬಹುದು. ನಾನು ಆಯ್ಕೆ ಮಾಡ್ಕೊಂಡ್ರೆ ತಗೋದು ಮೀಥೈಲ್ ಕ್ಲೋರೈಡ್, ಮೀಥೈಲ್ ಬ್ರೋಮೈಡ್ ಅನ್ನು ತೆಗೆದುಕೋಬಹುದು. ಆದ್ರೆ ನಾನು ತೆಗೆದುಕೊಂಡಿರೋದು ಇಲ್ಲಿ SN2 ಮಾಡ್ಲಿಕ್ಕೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆಗ್ಲಿ ಅಥವಾ ಕ್ಲೋರೈಡ್ ಆಗ್ಲಿ ಅಲ್ಲ, ಕೇವಲ ನಾನು ಮೀಥೈಲ್ ಕ್ಲೋರೈಡ್ ಅನ್ನ ತೆಗೆದುಕೊಂಡಿದ್ದೀನಿ. ಯಾಕೆ ಸರ್ ಅಂತಂದ್ರೆ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಮಾಡಬೇಕು ಅಂತಂದ್ರೆ ಅಲ್ಲಿ ಹೈಲಿ ಸ್ಟೇಬಲ್ಡ್ ಕಾರ್ಬೋಕ್ಯಾಟಯನ್ ಆಗಿ ಅಲ್ಲಿ ಫಾರ್ಮ್ ಆಗಿರ್ಬೇಕು. ಹಾಗಾದ್ರೆ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಕಾರ್ಬೋಕ್ಯಾಟಯನ್ ಏನಪ್ಪ ಅಂದ್ರೆ ಇದು, ಅಂದ್ರೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್.
ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್ ಅಂತಂದ್ರೆ ಯಾವುದಾದ್ರೂ ಒಂದು ಕಾರ್ಬನ್ ಆಟಮ್ಗೆ ಇತರೆ 3 ಕಾರ್ಬನ್ ಆಟಮ್ಗಳು ಲಿಂಕ್ ಆಗಿದ್ರೆ ಅಂತಹ ಕಾರ್ಬೋಕ್ಯಾಟಯನ್ ಅನ್ನು ನಾವು ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್ ಅಂತ ನಾವು ಕರಿತೀವಿ. ಸೊ ನಾನು SN1 ಅಲ್ಲಿ ಇದನ್ನೇ ಯಾಕೆ ತೆಗೆದುಕೊಂಡಪ್ಪ ಅಂತಂದ್ರೆ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಟರ್ಷರಿ ಕಾರ್ಬೋಕ್ಯಾಟಯಾನೇ ಉತ್ಪತ್ತಿ ಆಗಬೇಕು. ಏನಕ್ಕಪ್ಪ ಅಂದ್ರೆ ಇದರ ಸ್ಟೆಬಿಲಿಟಿ ಜಾಸ್ತಿ. ಯಾವುದರ ಸ್ಟೆಬಿಲಿಟಿ, ಯಾವ ಕಾರ್ಬೋಕ್ಯಾಟಯನ್ನ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಅಂದರೆ ಯಾವ ಕಾರ್ಬನ್ ಆಟಮ್ಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗುಂಪುಗಳು ಹೆಚ್ಚು ಅಟ್ಯಾಕ್ ಆಗಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗುಂಪುಗಳು ಅಟ್ಯಾಕ್ ಆಗಿರ್ತವೆ, ಆಗ ಅಲ್ಲಿ ಉತ್ಪತ್ತಿಯಾದಂತಹ ಕಾರ್ಬೋಕ್ಯಾಟಯನ್ ಏನಿದೆ ಅದರ ಸ್ಟೆಬಿಲಿಟಿ ತುಂಬಾ ಜಾಸ್ತಿ. ಸೊ ವಿ ನೋ ದಟ್ ದ ಸ್ಟೆಬಿಲಿಟಿ ಆಫ್ ಟರ್ಷರಿ ಕಾರ್ಬನ್ ಆಟಮ್ is more than the secondary carbon atom than the primary and methyl carbonic cation, like that. So ಇಲ್ಲಿ ಇದರ ಸ್ಟೆಬಿಲಿಟಿ, ಯಾವುದರ ಸ್ಟೆಬಿಲಿಟಿ ತುಂಬಾನೇ ಜಾಸ್ತಿ ಇರುತ್ತೆ, ಅದು ಈಸಿಯಾಗಿ ಬ್ರೋಮೈಡ್ ಅಯಾನ್ ಅನ್ನ ಬಿಟ್ಕೊಡೋ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಯಾಕಂದ್ರೆ ಸ್ಟೇಬಲ್ ಕಾರ್ಬೋಕ್ಯಾಟಯನ್ ಉತ್ಪತ್ತಿ ಆಗ್ಬಿಡುತ್ತೆ, ಆದ್ರಿಂದ ಬ್ರೋಮೈಡ್ ಅಯಾನ್ ಅನ್ನು ಹೊರ ಹಾಕುತ್ತೆ. ಆದ್ರೆ ಇಲ್ಲಿ SN2 ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಯನೈಸ್ ಆಗಿರೋ ತರ ಇಲ್ಲಿ ಮೀಥೈಲ್ ಕ್ಲೋರೈಡ್ ಮೀಥೈಲ್ ಕಾರ್ಬೋಕ್ಯಾಟಯನ್ ಕ್ಲೋರೈಡ್ ಅಯಾನ್ ಆಗಿ ಸ್ಪ್ಲಿಟ್ ಆಗೋದಿಲ್ಲ. ಅಂದರೆ ಈ ರೀತಿ ಆಗೋದಿಲ್ಲ. CH3Cl ಇರ್ತಕ್ಕಂಥದ್ದು CH3 ಪ್ಲಸ್ ಮತ್ತು Cl ಮೈನಸ್ ಆಗಿ ಸ್ಪ್ಲಿಟ್ ಆಗೋದಿಲ್ಲ. ಅಲ್ಲೇ ನಾನು ಸ್ಲೋ ಆಗಿ ಈ ತರ ತೋರಿಸ್ದೆ, ಈ ತರ ಸ್ಟೆಪ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಕಾರ್ಬೋಕ್ಯಾಟಯನ್ ಏನಿದೆ ಮೀಥೈಲ್ ಕಾರ್ಬೋಕ್ಯಾಟಯನ್, ಅಂದ್ರೆ ಅದರ ಸ್ಟೆಬಿಲಿಟಿ ತುಂಬಾನೇ ಕಡಿಮೆ, ಸ್ಟೆಬಿಲಿಟಿನೇ ಇರೋದಿಲ್ಲ, ಹೈಲಿ ಅನ್ಸ್ಟೇಬಲ್. ಆದ್ರಿಂದ ಈ ತರ ಅಯನೈಸ್ ಆಗ್ಬೇಕು ಅಂದ್ರೆ, ಯಾವುದಾದ್ರೂ ಒಂದು ಮಾಲಿಕ್ಯೂಲು ಅಯಾನ್ಸ್ ಆಗಿ ಅಯನೈಸ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಹೆಚ್ಚು ಸ್ಟೆಬಿಲಿಟಿ ಹೊಂದಿರತಕ್ಕಂತಹ ಕಾರ್ಬೋಕ್ಯಾಟಯನ್ ನಮಗೆ ಫಾರ್ಮೇಶನ್ ಆಗಿರಬೇಕು. ಸೊ ಹೆಚ್ಚು ಸ್ಟೆಬಿಲಿಟಿ ಹೊಂದಿರತಕ್ಕಂಥ ಕಾರ್ಬೋಕ್ಯಾಟಯನ್ ಎಲ್ಲಿ ಫಾರ್ಮ್ ಆಗಿರುತ್ತೋ ಅಂತಹ ರಿಯಾಕ್ಷನ್ SN1 ರಿಯಾಕ್ಷನ್ ಆಗಿರುತ್ತೆ. ಆದ್ರೆ ಇಲ್ಲಿ ಇದರ ಸ್ಟೆಬಿಲಿಟಿ ತುಂಬಾ ಕಡಿಮೆ, ಆದ್ರಿಂದ ಈ ರೀತಿಯಾಗಿ ಅಯನೈಸ್ ಆಗುವಂತಹ ಸಂದರ್ಭ ಇಲ್ಲವೇ ಇಲ್ಲ. ಹಾಗಾದ್ರೆ ಇಂತಹ ರಿಯಾಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅಂದ್ರೆ SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗಾಗುತ್ತೆ? SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಆಗ್ಬೇಕಂದ್ರೆ ನೀವು ಏನಾಗಬೇಕು ಅಂತ ತಿಳ್ಕೊಂಡ್ರೆ, ನೀವು ಅಲ್ಲಿ ಹೈಲಿ ಸ್ಟೆಬಿಲಿಟಿ ಇರ್ತಕ್ಕಂಥ ಕಾರ್ಬೋಕ್ಯಾಟಯನ್ ಏನಾದ್ರೂ ಫಾರ್ಮ್ ಆದ್ರೆ ಮಾತ್ರ ಅದು SN1 ರಿಯಾಕ್ಷನ್ ಆಗುತ್ತೆ. SN2 ನಲ್ಲಿ ಅಲ್ಲಿ ಲೀಸ್ಟ್ ಸ್ಟೆಬಿಲಿಟಿಯನ್ನು ಹೊಂದಿರಬೇಕು ಕಾರ್ಬನ್ ಆಟಮ್, ಹಾಗಿದ್ರೆ ಮಾತ್ರ SN2 ಮೆಕ್ಯಾನಿಸಮ್ ಆಗಲಿಕ್ಕೆ ಮಾತ್ರ ಸಾಧ್ಯ. ಸೊ ಹಾಗಾದ್ರೆ ಚೆಕ್ ಮಾಡೋಣ ಯಾವ ತರ ಆಗುತ್ತೆ ಅಂತ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಏನು ನ್ಯೂಕ್ಲಿಯೋಫೈಲ್ ಇದೆ ಡೈಲ್ಯೂಟ್ ಆಲ್ಕಲಿ ಅಂತಂದ್ರೆ KOH ಅಯನೈಸ್ ಆಗ್ಬಿಟ್ಟು K ಪ್ಲಸ್ OH ಮೈನಸ್ ಆಗಿದೆ. ಏನಿಲ್ಲಿ ನ್ಯೂಕ್ಲಿಯೋಫೈಲ್ OH ಮೈನಸ್ ಇದೆ ಅದು ಈ ಮೀಥೈಲ್ ಕ್ಲೋರೈಡ್ಗೆ ಅಟ್ಯಾಕ್ ಆಗುತ್ತೆ. ಅಂದ್ರೆ ಆ ನ್ಯೂಕ್ಲಿಯೋಫೈಲ್ OH ಮೈನಸ್ ಈ ಮೀಥೈಲ್ ಕ್ಲೋರೈಡ್ ನ ಕಾರ್ಬನ್ ಆಟಮ್ಗೆ ಏನ್ ಅಟ್ಯಾಕ್ ಆಗುತ್ತೆ ಅದು ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗುತ್ತೆ. ಹಾಗಾದ್ರೆ ನೋಡೋಣ ಯಾವ ತರ ಸರ್ ಅಂತ. ಇಲ್ಲಿ ನಾನು ಫಸ್ಟ್ ಮೀಥೈಲ್ ಕ್ಲೋರೈಡ್ ಅನ್ನು ಬರ್ಕೊಳ್ತೀನಿ. ಕ್ಲೋರೈಡ್ ಇದು ಮೀಥೈಲ್ ಕ್ಲೋರೈಡ್.
ಸೊ ಇದಕ್ಕೆ ಏನಾಗುತ್ತಪ್ಪ ಅಂದ್ರೆ ಆ ನ್ಯೂಕ್ಲಿಯೋಫೈಲ್ ಓ ಎಚ್ ಮೈನಸ್ ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗುತ್ತೆ. ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗುತ್ತೆ ಅಂದ್ರೆ ಈ ಓ ಎಚ್ ಮೈನಸ್ ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗುತ್ತಂದ್ರೆ ಇಲ್ಲಿ ಏನು ಕ್ಲೋರಿನ್ ಆಟಮ್ ಇದೆ ಅದರ ಅಪೋಸಿಟ್ ಸೈಡ್ ಇಂದ ಈ ನ್ಯೂಕ್ಲಿಯೋಫೈಲ್ ಓ ಎಚ್ ಮೈನಸ್ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗ್ಬಿಟ್ಟು ಇದು ಅಟ್ಯಾಕ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಇದು ಅಟ್ಯಾಕ್ ಆಗ್ಬಿಟ್ಟು ನಮ್ಗೆ ಏನ್ ಫಾರ್ಮ್ ಆಗುತ್ತಪ್ಪ ಅಂದ್ರೆ ಹೈಲಿ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ನಮ್ಗೆ ಫಾರ್ಮ್ ಆಗುತ್ತೆ. ಇದು ಹೈಲಿ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಈ ಯಾವುದು ಹೈಲಿ ಅನ್ಸ್ಟೇಬಲ್ ಆಗಿರ್ತದೆ ಅದು ಹೆಚ್ಚು ಕಾಲ ಆ ಸ್ಟೇಟ್ ಅಲ್ಲಿ ಮುಂದುವರಿಲಿಕ್ಕೆ ಚಾನ್ಸೇ ಇಲ್ಲ. ಇದನ್ನ ಜನರಲಿ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತಲೂ ನಾವು ಕರಿತೀವಿ. ಅದೇನಾಗ್ಬಿಡುತ್ತಪ್ಪ ಅಂದ್ರೆ ಇಮ್ಮಿಡಿಯೇಟ್ ರಪ್ಚರ್ ಆಗ್ಬಿಡುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಆಗುವಾಗ ಏನಾಗುತ್ತಪ್ಪ ಅಂದ್ರೆ ರಿಯಾಕ್ಷನ್ ಆಗ್ತಾ 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 ಏನಾಗುತ್ತಪ್ಪ ಅಂದ್ರೆ ಈ COH ಬಾಂಡ್ ಸ್ಟ್ರೆಂತ್ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ COH ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ CCl ಬಾಂಡ್ ಸ್ಟ್ರೆಂತ್ ಹಾಗೆ ನಿಧಾನ ಆಗ್ತಾ ಬರ್ತದೆ. ಕೊನೆಗೆ ಏನಾಗುತ್ತಪ್ಪ ಅಂದ್ರೆ COH ಬಾಂಡ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗ್ಬಿಟ್ಟಾಗ ಈ ಕ್ಲೋರೈಡ್ ಅಯಾನು ಈ CCl ಬಾಂಡ್ ಮೊದಲೇ ವೀಕ್ ಆಗಿರುತ್ತಾ ಈ ಕ್ಲೋರೈಡ್ ಅಯಾನು ಹೊರ ಹಾಕ್ಬಿಟ್ಟು ಇಲ್ಲಿ COH ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿ ನಮಗೆ ಮೀಥೈಲ್ ಆಲ್ಕೋಹಾಲ್ ನಮಗೆ ಫಾರ್ಮ್ ಆಗುತ್ತೆ. ಹೀಗೆ ಫಾರ್ಮ್ ಆದಾಗ ಈ ಕ್ಲೋರೈಡ್ ಅಯಾನ ನಮಗೆ ಹೊರಗಡೆ ಬರ್ತದೆ. ಸೊ ಇದುವೇ ಕನ್ವರ್ಷನ್ ಆಫ್ ಮೀಥೈಲ್ ಕ್ಲೋರೈಡ್ ಇಂಟು ಮೀಥೈಲ್ ಆಲ್ಕೋಹಾಲ್. ಸೊ ಈ ರಿಯಾಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ದ ನ್ಯೂಕ್ಲಿಯೋಫೈಲ್ OH minus attacks the carbon atom of methyl chloride from the back side. That means OH minus attacks the carbon atom from the side opposite to the chloride atom to form highly unstable intermediate compound. As the reaction progresses, the COH bond strength goes on increase with the decrease of CCl bond strength. Finally, CCl bond breaks with the formation of methyl alcohol. Now, let us write the rate of the reaction. We know that rate of the reaction is directly proportional to the molar concentration of the reactant molecule in the slow step. ಈ ರಿಯಾಕ್ಷನ್ ಅಲ್ಲಿ ಯಾವುದು ಸ್ಲೋ ಸ್ಟೆಪ್ ಇರುತ್ತೋ ಆ ಸ್ಲೋ ಸ್ಟೆಪ್ ನಲ್ಲಿ ಇರ್ತಕ್ಕಂತಹ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಗಳು ಯಾವಿದಾವೋ ಅವುಗಳ ಮೋಲಾರ್ ಕಾನ್ಸಂಟ್ರೇಷನ್ ಮೇಲೆ ಆ ಎಂಟೈರ್ ರಿಯಾಕ್ಷನ್ ರೇಟು ಡಿಪೆಂಡ್ ಆಗಿರುತ್ತೆ. ಸೊ ದ ರೇಟ್ ಆಫ್ ದ ರಿಯಾಕ್ಷನ್ ಹಿಯರ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇಸ್ ದ ಸ್ಲೋಯೆಸ್ಟ್ ಸ್ಟೆಪ್. This step is the slowest step. I mean, the formation of intermediate compound, that is transition state. This is the slowest step. In this step, two reactant molecules participated. Isn't it? That means the rate depends upon
the molar concentrations of the two types of reactant molecules. Number one, methyl chloride, the molar concentration of methyl chloride. Number two, the molar concentration of hydroxide ion. Like this. Hence, due to the participation of two reactant molecules in the rate determining step, in the slow step, the rate can be written as R is equal to small k into molar concentration of methyl chloride and molar concentration of OH minus. That means the rate of the reaction depends upon the molar concentrations of two reactant molecules. Number one, methyl chloride. Number two, OH minus. Therefore, this is SN2 reaction. That's all.